ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿ. ಹಾಗೆ ಇವತ್ತು ತಮ್ನೈಲ್ ನೋಡಿದ್ರೇ ಗೊತ್ತಾಗಿರುತ್ತೆ ನಾನು ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ. ಖುಷ್ಬು ಮೇಡಮ್ಮು ಅವ್ರ ಬ್ಯೂಟಿ ಸೀಕ್ರೆಟ್ ಆಯಿಲ್ನ ಶೇರ್ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋ ಎಲ್ಲ ಕಡೆನೂ ವೈರಲ್ ಆಗಿದೆ. ನಾನಿಲ್ಲಿ ಕಪ್ ಮೆಜರ್ಮೆಂಟಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈಗ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಬನ್ನಿ. ನಾನಿಲ್ಲಿ 1 ಕಪ್ಪಷ್ಟು ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಕೋಲ್ಡ್ ಪ್ರೆಸ್ ಆಯಿಲ್ನ ತೊಗೊಂಡಿದ್ದೀನಿ. ತುಂಬ ಶುದ್ಧವಾಗಿದೆ, ತುಂಬ ಕ್ಲೀನಾಗಿದೆ, ಕೆಮಿಕಲ್ ಮುಕ್ತ ಅಂತಲೇ ಹೇಳ್ಬೋದು. ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಆಲಿವ್ ಆಯಿಲ್ ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದ ತಕ್ಷಣ ಸಿಮ್ಮಲ್ಲಿ ಇಟ್ಕೊಂಡು ಈಗ ಕಿತ್ತಳೆಹಣ್ಣಿನ ಸಿಪ್ಪೆನ ಕ್ಲೀನಾಗಿ ತೊಳೆದು ಅದನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಬೀಟ್ರೋಟು ತುರಿನ ತುರಿದಿಡ್ಕೊಂಡಿದ್ದೆ ಅದನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕ್ಯಾರೆಟ್ ತುರಿನೂ ಕೂಡ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಸೇರಿಸ್ಕೊಂಡು ಫುಲ್ಲು ಸಿಮ್ಮಲ್ಲೇ ಇಟ್ಕೊಬೇಕು. ಇದನ್ನು ಸೀಸ್ಕೊಬಾರ್ದು, ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಪ್ಪಗೆ ಮಾಡ್ಕೊಬಾರ್ದು. ಇದೇ ನೋಡಿ, ಇದು ನೋಡ್ತಾ ಇದ್ದೀರಲ್ಲ, ಇದೇ ಥರ ಇರಬೇಕು. ಫುಲ್ಲು ಸಿಮ್ಮಲ್ಲಿ 1 ಅವರ್ಕ್ಕಿಂತ ಮುಂಚೆ ಅಂದರೆ 10-15 ಮಿನಿಟ್ಸ್ ಬಿಫೋರ್ ಗೊತ್ತಾಗುತ್ತೆ ನಮಗೆ. ಅದು ಏನು ಅಬ್ಸರ್ವ್ ಆಗಿರುತ್ತೆ ಅದೆಲ್ಲ ಆಯಿಲು ಕಲರ್ ಚೇಂಜ್ ಆಗಿ ಕ್ವಾಂಟಿಟಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಕುದ್ದು. ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ. ತಳ ಹಿಡಿದಂಗೆ ಇದೇ ಕಡಿಮೆ ಉರಿಲೇ ನಾವು ಚೆನ್ನಾಗಿ ಕುದಿಸ್ಕೊಬೇಕು. ಕ್ಯಾರೆಟ್ ಮತ್ತು ಬೀಟ್ರೋಟ್ ಹಾಗೂ ನಾವು ಇಲ್ಲಿ ಕಿತ್ತಳೆಹಣ್ಣಿನ ಸಿಪ್ಪೆನ ಬಳಸಿರೋದ್ರಿಂದ ನಮಗೆ ಗೊತ್ತಿರುತ್ತೆ ಆಲ್ರೆಡಿ ಇದೆಲ್ಲ ಗ್ಲೋಯಿಂಗ್ ಸ್ಕಿನ್ಗೆ ಭಾಳನೇ ಹೆಲ್ಪ್ ಮಾಡುತ್ತೆ. ಹಾಗೂ ವಿಟಮಿನ್ ಸಿ ಮತ್ತು ಕಿತ್ತಳೆಹಣ್ಣು ಸಿಪ್ಪೆ ಅಂತೂ ಫುಲ್ಲು ಡಾರ್ಕ್ ಸ್ಪಾಟ್ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನೋದು ಗೊತ್ತಿದೆ. ಈಗ ನಾನು ಶೋಧಿಸ್ಕೊತಾ ಇದ್ದೀನಿ. ಕೂಲ್ ಆಗೋಕ್ಕೆ ಬಿಟ್ಕೊಂಡಿದ್ದೆ. ಈಗ ಅದು ಕಂಪ್ಲೀಟಾಗಿ ಶೋಧಿಸ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಇಲ್ಲಿ ವಿಟಮಿನ್ ಕ್ಯಾಪ್ಸೂಲ್ಗಳನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತುಂಬಾ ಸ್ಕಿನ್ನು ಬ್ರೈಟ್ನಿಂಗ್ ಹಾಗೆ ಗ್ಲೋಯಿಂಗ್ ಮತ್ತು ಹೆಂಗೆ ಸ್ಕಿನ್ ಕೊಡುತ್ತೆ ಮತ್ತು ಕಪ್ಪು ಕಲೆಗಳು ಅಥವಾ ಪಿಗ್ಮೆಂಟೇಷನ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಇನ್ಸ್ಟೆಂಟಾಗಿ ರಿಸಲ್ಟ್ ಗೊತ್ತಾಗುತ್ತೆ ಅಂತಲೇ ಹೇಳ್ತೀನಿ. ಡ್ರೈ ಸ್ಕಿನ್ ಇರೋರು 1 ಅವರ್ ಅಪ್ಲೈ ಮಾಡಿಬಿಟ್ಟು 1 ಅವರ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಹಾಗೆ ಆಯಿಲ್ ಸ್ಕಿನ್ ಇರೋರಿಗೆ 20 ಮಿನಿಟ್ಸ್ 15 to 20 ಮಿನಿಟ್ಸ್ ಆದರೆ ಸಾಕು. ಯಾಕಂದರೆ ಅವ್ರದ್ದು ಬಿಫೋರೇ ಆಯಿಲ್ ಇರುತ್ತೆ, ಇದರಲ್ಲೂ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ 15 ಮಿನಿಟ್ಸಲ್ಲೇ ವಾಶ್ ಮಾಡ್ಕೊಳ್ಳಿ. ಇನ್ನು ಬಿಸಿ ನೀರಲ್ಲಿ ತೊಳ್ಕೊಬೇಡಿ, ಮೈಲ್ಡ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ ಫೇಸ್ನ ಅಂತಲೇ ಹೇಳ್ತೀನಿ. ಈ ಆಯಿಲ್ನ ಎಷ್ಟು ದಿನ ಸ್ಟೋರೇಜ್ ಮಾಡಬೇಕು ಅನ್ನೋರಿಗೆ ಅಪ್ ಟು 3 ಮಂತ್ಸ್ ತನಕನೂ ಸ್ಟೋರೇಜ್ ಮಾಡ್ಬೋದು. ಈ ಆಯಿಲ್ನ ಡೈಲಿ ಬಳಸೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಅಂದರೆ ಇನ್ನು ಆಯಿಲ್ ಎಲ್ಲಿ ಉಳ್ಕೊಳ್ಳುತ್ತೆ, ಎಲ್ಲ ಕ್ಲಿಯರಾಗಿ ಖಾಲಿ ಆಗ್ತಾ ಇರುತ್ತೆ, ನಾವು ಪುನಃ ಮಾಡ್ಕೊಬೇಕಾಗತ್ತೆ. ಸೊ ಹಾಗಾಗಿ ಅಪ್ ಟು 3 ಮಂತ್ಸಿಂದ 6 ಮಂತ್ ತನಕನೂ ಇಟ್ಕೊಬೋದು ಸ್ಟೋರೇಜ್ ಮಾಡ್ಕೊಳ್ಳೋರಾದರೆ. ಬಟ್ ಡೈಲಿ ಯೂಸಸ್ ಮಾಡೋರಾದರೆ ಉಳ್ಕೊಳ್ಳಲ್ಲ ಆಯಿಲು ಅಂತಲೇ ಹೇಳ್ತೀನಿ. ಬಾಡಿ ಪೂರ್ತಿ ಯೂಸ್ ಮಾಡ್ಬೋದು ಅನ್ನೋರಿಗೆ ಖಂಡಿತ ಯೂಸ್ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ. ಆಯಿಲ್ನ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಬೇಕಾಗತ್ತೆ. ಇನ್ನು ಬೇಬೀಸ್ಗಳಿಗೆ ಬಳಸ್ಬೋದಾ ಈ ಆಯಿಲ್ನ ಅಂದರೆ ಖಂಡಿತ ಬಳಸ್ಬೋದು. ಇದು ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಇಲ್ಲ, ಹೋಮ್ ಮೇಡ್ ಆಗಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಬೇಬಿ ಸ್ಕಿನ್ನು. ಬೇಬಿ ಸ್ಕಿನ್ನಿಗೆ ಬಳಸೋದಾದರೆ ಆಲಿವ್ ಆಯಿಲ್ ಬೇಡ, ಬಾದಾಮಿ ಎಣ್ಣೆನ ಬಳಸಿ. ಈ ಕ್ಯಾಪ್ಸೂಲ್ನ ಬೇಡ, ಬೇಬೀಸ್ಗೆ ಒಂದು 10 to 15 ಮಿನಿಟ್ಸ್ ಒಳಗಡೆ ಅಪ್ಲೈ ಮಾಡಿ ವಾಶ್ ಮಾಡಿ. ಹಾಗೆ ಈ ಆಯಿಲ್ನ ನಾನು 1 ಮಂತಿಂದ ಯೂಸ್ ಮಾಡ್ತಾಯಿದ್ದೀನಿ. ಯೂಸ್ ಮಾಡಿ ಡೇಯಿಂದನೇ ಶೈನಿಂಗ್ ಮತ್ತು ಬ್ರೈಟ್ನಿಂಗ್ ಕ್ಲಿಯರ್ ಸ್ಕಿನ್ ಆಗ್ತಾಯಿದೆ. ತುಂಬ ಹ್ಯಾಪಿಯಾಗಿದ್ದೀನಿ. ಇಷ್ಟು ಬೇಗ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈ ಥರ ಗ್ಲೋ ಬಂದಿದೆಯಲ್ಲ, ತುಂಬ ಇಷ್ಟ ಆಗ್ತಾಯಿದೆ ಈ ಆಯಿಲು. ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಡೌಟ್ಸ್ಗಳು ಏನೇ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಬನ್ನಿ ಈಗ ಸಿಂಪಲಾಗಿ ನಾನು ಸ್ವೀಟ್ ಕಾರ್ನ್ ಪಿಜ್ಜಾ ಮಾಡ್ತೀನಿ. ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. 1 ಕಪ್ ಮೈದಾನ ಮಿಕ್ಸರ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನು ಪುಡಿ ಉಪ್ಪನ್ನ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಮೊಸರನ್ನ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಸ್ಮೂತ್ನೆಸ್ಸಿಗೋಸ್ಕರ ಬಟರ್ ಅಥವಾ ಗೀನ ಬಳಸ್ಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಬಳಸ್ತಾ ಇದ್ದೀನಿ. ಬಳಸ್ಕೊಂಡು ಚೆನ್ನಾಗಿ ಸ್ಮೂತಾಗಿ, ಅಂದರೆ ಈ ಚಪಾತಿ ಹಿಟ್ಟಕ್ಕಿಂತ ಕಡಿಮೆ ಇರಬೇಕು ಆ ಹದದಲ್ಲಿ ನಾವಿಲ್ಲಿ ಇದನ್ನು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೀರನ್ನ ಆ್ಯಡ್ ಮಾಡಬೇಡಿ. ಹಾಗೆಯೇ ಈ ಮೊಸರಲ್ಲಿರೋ ನೀರಿನ ಅಂಶದಿಂದನೇ ಮೈದಾನ ಕಲಿಸ್ಕೊಂಡು ಇಟ್ಕೊಬೇಕು. ಈ ಮೈದಾ ಇಷ್ಟ ಇಲ್ಲ ಅನ್ನೋರು ಗೋಧಿ ಹಿಟ್ಟಿನಿಂದ ಕೂಡ ಈಗ ಮಾಡ್ಕೋಬೋದು. ನಾನೀಗ ಫೈನಲಾಗಿ ಬೇಕಿಂಗ್ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಬೇಕಿಂಗ್ ಪೌಡ್ರ್ ಇಲ್ಲ ಅನ್ನೋರು ಸೋಡಾ ಕೂಡ ಹಾಕ್ಕೊಬೋದು. ಅರ್ಧ ಟೇಬಲ್ ಸ್ಪೂನ್ ಸೋಡಾ ಪೌಡ್ರ್ ಹಾಕ್ಕೊಂಡು ಈಗ ನಾನು ತೆಳುವಾಗಿ ಕಲಿಸ್ಕೊಂಬಂದಿದ್ದೀನಿ. ಅದನ್ನು ಒಂದು 30 ಮಿನಿಟ್ಸ್ ಇಟ್ಟಿದ್ದೀನಿ. ಈಗ ಪಿಜ್ಜಾ ಸಾಸ್ ಮಾಡೋಕ್ಕೆ ನಾನಿಲ್ಲಿ ತೊಗೊಂಡಿರೋದು ಟೊಮೊಟೊ ಸಾಸ್ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ, ಆರ್ಗ್ಯಾನೋ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಸ್ಲೈಸ್ನ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅನ್ನೋರು ಒಣಮೆಣ್ಸಿನ್ಕಾಯಿ ತೊಗೊಂಡು ತರಿಯಾಗಿ ರುಬ್ಕೊಂಡು ಅದನ್ನು ಇದರೊಟ್ಟಿಗೆ ಸೇರಿಸ್ಕೊಂಡ್ರೆ ಇನ್ಸ್ಟೆಂಟಾಗಿ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗುತ್ತೆ. ನಾನಿಲ್ಲಿ ಪಿಜ್ಜಾಕ್ಕೆ ಒಂದು ಸ್ಲೈಸು ಚೀಸು ಹಾಗೆ ನಮಗೇನು ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಅದನ್ನು ಹಾಕೋಬೋದು. ನಾನಿಲ್ಲಿ ಸ್ವೀಟ್ ಕಾರ್ನು, ಪನ್ನೀರು, ಕ್ಯಾಪ್ಸಿಕಮ್ ಮತ್ತು ಆನಿಯನ್ನ ತೊಗೊಂಡಿದ್ದೀನಿ. ಮನೇಲಿ ಸಿಗೋ ಇಂಗ್ರೀಡಿಯೆಂಟ್ಸ್ಗಳನ್ನೇ ಹಾಕೋಬೋದು. ಚೀಸು, ಬಟರ್ ಅಥವಾ ಪನ್ನೀರ್ ಇಲ್ಲ ಅನ್ನೋ ನೆಸಸರಿ ಇಲ್ಲ. ಅಲ್ಲಿಗೆ ಟೊಮೊಟೊ ಸ್ಲೈಸ್ನ ಇಡ್ಬೋದು ಅಥವಾ ಕುಕ್ಕುಂಬರ್ ಸ್ಲೈಸ್ನ ಇಡ್ಬೋದು, ಇಲ್ಲ ಕ್ಯಾಬೇಜ್ ಸ್ಲೈಸ್ನ ಇಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಪಿಜ್ಜಾ ಬೇಸ್ನ ಹಾಗೇ ಹ್ಯಾಂಡಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ. ಜಾಸ್ತಿ ಚಪಾತಿ ಥರ ಲಟ್ಟಿಸಿದ್ರೆ ಚೆನ್ನಾಗಿರಲ್ಲ. ತುಂಬ ತೆಳುವಿಗೆ ಸ್ಪ್ರೆಡ್ ಮಾಡ್ಕೋಬೇಡಿ, ದಪ್ಪ ಕ್ವಾಂಟಿಟಿಲಿರಬೇಕು. ಆ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ಹ್ಯಾಂಡಿಂದನೇ ಮಾಡ್ತಾಯಿದ್ದೀನಿ ದಪ್ಪ ಕ್ವಾಂಟಿಟಿ. ಈಗ 4 ಸ್ಪೂನಿಂದ ಈ ಥರ ಹೋಲ್ಸ್ ಮಾಡ್ತಾಯಿದ್ದೀನಿ. ಈ ಥರ ಹೋಲ್ಸ್ ಮಾಡೋದ್ರಿಂದ ಪಿಜ್ಜಾ ಬೇಗ ಬೇಯುತ್ತೆ ಅನ್ನೋ ಪರ್ಪಸ್ಸಿಗೋಸ್ಕರ ಈ ಥರ ಹೋಲ್ ಮಾಡ್ತಾಯಿದ್ದೀನಿ. ಈಗ ನಾವೇನು ಸಾಸ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ವೆಜಿಟೇಬಲ್ಸ್ನೆಲ್ಲ ಅದನ್ನೆಲ್ಲ ಇದ್ರ ಮೇಲೆ ಆ್ಯಡ್ ಮಾಡಿದ್ರಾಯಿತು. ಈಗ ಇಲ್ಲಿ ನಾನು ತವಾ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ತವಾ ಕಾಯ್ದ ಮೇಲೆ ಬಟರ್ ಅಥವಾ ಗೀನ ಬಳಸ್ಬೋದು. ನಾನಿಲ್ಲಿ ಗೀನ ಹಾಕಿ ಈಗ ಸಿಮ್ಮಲ್ಲಿ ಇಡ್ತಾಯಿದ್ದೀನಿ. ಒಂದೊಂದು ಮಿನಿಟ್ಸ್ ಉಲ್ಟಾ ತಿರುಗಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಎರಡೂ ಕಡೆ ಬೇಯುತ್ತೆ ಅನ್ನೋ ಪರ್ಪಸ್ಸಿಗೋಸ್ಕರ ಈಗ ಈ ಕಡೆ ತಿರುಗಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಟೊಮೊಟೊ ಸಾಸ್ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಕಡೆನೂ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈಗ ಚೀಸ್ನ ಸ್ಲೈಡ್ಸ್ ಇಟ್ಟಿದ್ದೀನಿ. ನಿಮಗೆ ಏನು ಇಷ್ಟ ಆಗುತ್ತೆ ಆ ಥರ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವೀಟ್ ಕಾರ್ನು, ಆನಿಯನ್ನು, ಕ್ಯಾಪ್ಸಿಕಮ್ಮು ಮತ್ತು ಲಿಟ್ಲ್ ಬಿಟ್ ಪನ್ನೀರ್ನ ಮೇಲ್ಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಆಗೋವಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ಒಂದು ಪಿಜ್ಜಾ ಮಾತ್ರ ಮಾಡ್ತಾಯಿದ್ದೀನಿ. ಸೊ ನಾನು ತೋರಿಸ್ಕೊಟ್ಟಿರೋ ಕ್ವಾಂಟಿಟಿ ಒಂದು. ನಿಮಗೆ 2 ಬೇಕಂದರೆ ಇದು ಡಬಲ್ ಅಷ್ಟು ಕ್ವಾಂಟಿಟಿ ತೊಗೊಂಡು ನೀವು ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಬೇಕಿದ್ದರೆ ಮೇಲ್ಗಡೆ ಚಿಲ್ಲಿ ಫ್ಲೇಕ್ಸ್ ಅಥವಾ ಚೂರು ಸಾಲ್ಟ್ನ ಹಾಕೊಬೋದು. ಈಗ ಕಂಪ್ಲೀಟಾಗಿ ಆಗಿದೆ. ಈಗ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 15ರಿಂದ 20 ನಿಮಿಷ ತನಕ ಸಣ್ಣ ಉರಿಲಿ ಇದನ್ನು ಬೇಯಿಸ್ತಾ ಇದ್ದೀನಿ. ಈಗ 20 ನಿಮಿಷ ಆಗಿದೆ. ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ವಾವ್, ಫ್ಲೇವರ್ ಕಿಚನ್ ತುಂಬ ಪಿಜ್ಜಾ ಸ್ಮೆಲ್ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡಿದ್ದೀನಿ. ಸರ್ವಿಂಗ್ ಪ್ಲೇಟ್ನಿಗೆ ಹಾಕೊತಾ ಇದ್ದೀನಿ. ಮೈಕ್ರೋವೇವನ್ ಇಲ್ದೇ ಈಸ್ಟ್ ಹಾಕ್ತಾನೆ ಮನೇಲಿ ಸಿಗೋ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತವಾದಲ್ಲೇ ಹೇಗೆ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಪಿಜ್ಜಾ ಮಾಡ್ಬೋದು ಅಂತ ತೋರಿಸ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಈ ರೆಸಿಪಿ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.